ಬ್ರೇಕ್ ನಂತರ ನೇರ ಮಾತು ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಸರ್, ಇವತ್ತು ಉತ್ತರ ಕರ್ನಾಟಕ ಕುದೀತಾ ಇದೆ ಸರ್. ಕುಡಿಯೋ ನೀರು ವಿಚಾರದಲ್ಲಿ ಜನ ಆಗಲೇ 70 ದಿನ ಆಗಿರಬೇಕು ಮನೆ ಬಿಟ್ಟವರು ಬೀದಿಲಿ ನಿಂತು ಹೋರಾಟ ಮಾಡ್ತಾ ಇದ್ದಾರೆ ಸರ್. ಮಹದಾಯಿ ವಿಚಾರದಲ್ಲಿ ಇಂಥ ರಾಜಕಾರಣ ಯಾಕೆ ಸರ್? ನೋಡಿ, ರಾಜಕಾರಣ ಮಾಡ್ತಾ ಇರೋರು ನಾವಲ್ಲ. ಕಳೆದ 40 ವರ್ಷದಿಂದ ಈ ಸಮಸ್ಯೆ ಇದೆ ಮತ್ತು ಈ 40 ವರ್ಷದ ಹಿಂದಿನ ಈ ಒಂದು ಸಮಸ್ಯೆಗೆ 2-3 ಪ್ರಶ್ನೆ ನಾನು ನಿಮಗೆ ಕೇಳ್ತೇನೆ ನಿಮ್ಮ ಮೂಲಕ. ಅಂದರೆ ಈ ರೀತಿ ರಾಜಕಾರಣವನ್ನು ಮಾಡ್ತಾ ಇರೋರಿಗೆ ಕಳೆದ 40 ವರ್ಷದಲ್ಲಿ ಈ ಸಾಲ್ವ್ ಯಾಕಾಗಲಿಲ್ಲ? ಕಳೆದ 10 ವರ್ಷದಲ್ಲಿ ಹಿಂದಿನ ಪ್ರಧಾನಮಂತ್ರಿಗಳು ಎಷ್ಟು ಸರ್ತಿ ಮಧ್ಯಸ್ಥಿಕೆ ವಹಿಸಿದರು ಮತ್ತು ಈ ಸಮಸ್ಯೆಯನ್ನು ತೆಗೆದುಕೊಂಡು ಹೋಗಿ ಸುಪ್ರೀಂ ಕೋರ್ಟಿಗೆ ಹಾಕಿದವರು ಯಾರು? ಸುಪ್ರೀಂ ಕೋರ್ಟು ಕೇಂದ್ರ ಸರ್ಕಾರ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಂದ್ರ ಸರ್ಕಾರಕ್ಕೆ ಕೇಳಿದಾಗ ಅವತ್ತಿನ ಮನಮೋಹನ್ ಸಿಂಗ್ ಅವರು ಅಫಿಡವಿಟ್ ಕೊಟ್ಟಿದ್ದೇನು? ನಮಗೆ ಇದನ್ನು ರಾಜಿ ಸಂಧಾನದ ಮೂಲಕ ಮಾಡಲಿಕ್ಕೆ ಸಾಧ್ಯ ಇಲ್ಲ, ದಯವಿಟ್ಟು ಇದಕ್ಕೆ ಟ್ರಿಬ್ಯುನಲ್ ರಚಿಸಿ. ಈ ಅಫಿಡವಿಟನ್ನು ಕೊಡೋಕ್ಕಿಂತ ಮೊದಲು ಪಾರ್ಲಿಮೆಂಟ್ನಲ್ಲಿ ಎದ್ದು ನಿಂತು ನಾನು ಹೇಳಿದ್ದೇನೆ, ದೆರ್ ಇಸ್ ಅ ರೆಕಾರ್ಡ್ ಫಾರ್ ದ್ಯಾಟ್. ದಯವಿಟ್ಟು ಕಳಸಾ ಬಂಡೂರಿಯನ್ನು ಹೊರತುಪಡಿಸಿ ಮಹದಾಯಿ ಟ್ರಿಬ್ಯುನಲ್ ಮಾಡೋದಾದರೆ ಮಾಡಿ, ದಯವಿಟ್ಟು ಮಾಡಬೇಡ. ಇನ್ನೂ ನೀವು ಎಮಿಕೇಬಲ್ ಸೆಟಲ್ಮೆಂಟಿಗೆ ಟ್ರೈ ಮಾಡಿರಿ. ಆಗಿಲ್ಲ ಅಂದರೆ ಕನಿಷ್ಠ ಪಕ್ಷ ಕಳಸಾ ಬಂಡೂರಿ ಹೊರಗಿಡಿ. ಎಲ್ಲವನ್ನೂ ನೆಗೆಟಿವ್ ಆಗಿ ಮಾಡಿ. 10 ವರ್ಷದಲ್ಲಿ ಒಂದು ಸಭೆ ಕರೀಲಿಲ್ಲ ಅವತ್ತಿನ ಪ್ರಧಾನಮಂತ್ರಿಗಳು. ಅವತ್ತಿನ ಜಲಸಂಪನ್ಮೂಲ ಸಚಿವರು ಕರೆದಂಥ ಸಭೆ ವಿಫಲ ಆಯಿತು. ಅವತ್ತಿನ ಕಾಂಗ್ರೆಸ್ ಮುಖ್ಯಮಂತ್ರಿಗಳು ಸೇರಿದಂತೆ ಬರಲಿಲ್ಲ. ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ ಆಗಿದ್ದಂಥ ರಾಣೆಯವರು ಸುಪ್ರೀಂ ಕೋರ್ಟಿಗೆ ಹೋಗ್ತಾರೆ. ಸರ್, ನೀವು ಹೇಳಿದ್ದೆಲ್ಲ ಒಪ್ತೀನಿ ಸರ್, ಹಿಂದೆ ಆಗೋಗಿದೆ. ಆ ರಾಜಕಾರಣ ಈಗ ಬೇಡ ಸರ್. ಇದು ಕುಡಿಯೋ ನೀರಿನ ವಿಚಾರ ನೀವೇ ಇನಿಷಿಯೇಟ್ ತಗೋಬೋದಿತ್ತು ಸರ್. ಆದರೆ ಎಲ್ಲೋ ಒಂದು ಕಡೆ ಆ ಕೆಲಸ ಆಗ್ತಾ ಇಲ್ಲ ಅಂತ ನೀವು ಇದನ್ನು ಪ್ರತಿಷ್ಠೆ ವಿಚಾರವಾಗಿ ಪರಿಗಣಿಸಿ. ವಿಚಾರ ಪ್ರತಿಷ್ಠೆದಲ್ಲ ಪ್ರಕಾಶ್ ಅವರೇ. ವಿಚಾರ ಇರುವಂಥದ್ದು ಸುಪ್ರೀಂ ಕೋರ್ಟಿನ ನಿರ್ದೇಶನದ ಮೇಲೆಗೆ ಟ್ರಿಬ್ಯುನಲ್ದಲ್ಲಿ ಇದೆ ಮ್ಯಾಟರ್. ಯಾವಾಗ ಟ್ರಿಬ್ಯುನಲ್ ರಚನೆ ಆಗಿರಲಿಲ್ಲ ಆ ಸಂದರ್ಭದಲ್ಲೇ ಏನು ರಾಜಿ ಒಪ್ಪಂದ ಅಂತ ಹೇಳ್ತಾರಲ್ಲ, ಅದು ಆಗಲಿಲ್ಲ. ಈ ಸಂಧಾನ ಆಗಬೇಕು ಅಂತಾದರೆ ನೀವು ನಿಮ್ಮ ಪಕ್ಷದ ನಾಯಕರನ್ನ ಮನವೊಲಿಸ್ರಿ, ನಾನು BJP ಅವ್ರನ್ನ ಮನವೊಲಿಸ್ತೀನಿ, ಆಮೇಲೆ ಒಟ್ಟಿಗೆ ಸೇರಿಸೋಣ, ಸಮಸ್ಯೆ ಪರಿಹಾರ ಮಾಡೋಣ. ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ಇಂಟರ್ವೆನ್ಷನ್, ಐ ಆಮ್ ಇಂಟ್ರೆಸ್ಟೆಡ್ ಇನ್ ಸೊಲ್ಯೂಷನ್. ದಿಸ್ ಇಸ್ ದಿ ಭಾಳಷ್ಟು ಒಂದು ಒಳ್ಳೆಯ ಮಾತನ್ನು ಪ್ರಧಾನಮಂತ್ರಿಗಳಿದ್ದಾರೆ ಹೊರಗೆ ಬಂದು ಹೇಳಿ. ಸರ್, ಅದಾಗೋರ್ಗೆ ಜನ ಬೀದಿಲಿ ಇರಬೇಕಾ ಅಂತ ನಾನು ಅದಕ್ಕೇ ಹೇಳಿದ್ದು. ಈಗಾಗಲೇ ನಾವು ಸನ್ಮಾನ್ಯ MB ಪಾಟೀಲ್ ಏನೋ ಒಂದು ಪ್ರಯತ್ನವನ್ನು ಮಾಡಿದರು, ಅಲ್ಲಿನ ಜನಪ್ರತಿನಿಧಿಗಳನ್ನು ಅಷ್ಟೇ ಸೇರಿಸಿ ಅದರ ಆಧಾರದ ಮೇಲೆ ನಾನು ವಿನಂತಿ ಮಾಡಿದ್ದೇನೆ ಅವರಿಗೆ. ಈಗ ನಿಮ್ಮ ಮೂಲಕವೂ ಅಂದರೆ ನಿಮ್ಮ ಚಾನೆಲ್ ಮೂಲಕವೂ ನಾನು ವಿನಂತಿ ಮಾಡ್ತಾ ಇದ್ದೇನೆ, ಅಲ್ಲಿನ ಜನಪ್ರತಿನಿಧಿಗಳನ್ನು ಕರ್ಕೊಂಡೋಗಿ ನಾವು ಬರ್ತೀವಿ ನಿಮ್ಮ ಜೊತೆಗೆ. ಜಗದೀಶ್ ಶೆಟ್ಟರ್ ಬರ್ತಾರೆ, ಉಳಿದ ನಮ್ಮ MLAಗಳು ಬರ್ತಾರೆ, ನಿಮ್ಮ ಪಾರ್ಟಿ MLAಗಳನ್ನು MLCಗಳನ್ನು ಕರ್ಕೊಂಡು ಹೋಗೋಣ. ಅಲ್ಲಿ ಮುಖ್ಯಮಂತ್ರಿಗಳು, ಅಲ್ಲಿನ ವಿರೋಧ ಪಕ್ಷ, ಅಲ್ಲಿನ ಇತರ ಪಕ್ಷಗಳು ಪ್ರಮುಖರನ್ನು ಭೇಟಿಯಾಗೋಣ. ಕಳಸಾ ಬಂಡೂರಿಯಿಂದ ನಮಗೆ ನೀರು ಬಿಟ್ಟು ಉಳಿದದ್ದು ಟ್ರಿಬ್ಯುನಲ್ ಬೇಕಾದರೆ ಆಗಲಿ, ಕನಿಷ್ಠ ಪಕ್ಷ ಕಳಸಾ ಬಂಡೂರಿ ಜೋಡಣೆಗೆ ನೀವೆಲ್ಲ ಒಪ್ಪುಗೊಳ್ರಿ ಅನ್ನುವಂಥ ವಿನಂತಿಯನ್ನು ಮಾಡೋಣ ಅಂತ ನಾವು ಮಾಡಿದ್ದೇವೆ. ಈಗ ಸರ್ಕಾರ ವಿ ಆರ್ ವೇಟಿಂಗ್ ಫಾರ್ ದಿ ರೆಸ್ಪಾನ್ಸ್ ಆಫ್ ದಿ ಗೌರ್ಮೆಂಟ್. ವಿ ಆರ್ ರೆಡಿ ಟು ಗೋ ದೇರ್ ವಿತ್ ದಮ್. ಸರ್, ಮಹದಾಯಿ ಬೆನ್ನಲ್ಲೇ IIT ರಾಜಕಾರಣ ಶುರುವಾಗಿದೆ ಸರ್. ಅದು ಒಂದು ಭಾಳ ಇನ್ನೊಂದು ಬೆಂಕಿ ಆಗ್ತಾ ಇದ್ದಾರಾ ಸರ್? ರಾಜ್ಯ ಸರ್ಕಾರದ ಒಂದು ಬೇಜವಾಬ್ದಾರಿತ ವರ್ತನೆ ಇದು. ಇಟ್ ಈಸ್ ಮೋಸ್ಟ್ ಅನ್ಫಾರ್ಚುನೇಟ್. ಒಂದು ಜಿಲ್ಲೆ ಮತ್ತೊಂದು ಜಿಲ್ಲೆ ಜಗಳ ಹಚ್ಚುವಂಥದ್ದು ಒಬ್ಬ ಮುಖ್ಯಮಂತ್ರಿ ಮಾಡ್ತಾರೆ ಅಂತಂದರೆ ಕಾಂಗ್ರೆಸ್ ಹೈಕಮಾಂಡು ಅದಕ್ಕೇನಾದರೂ ಒಂದು ಸ್ವಲ್ಪ ನೀತಿ ನಿಯತ್ತು ಮಾನ ಮರ್ಯಾದೆ ಇದ್ದರೆ ಈ ಮುಖ್ಯಮಂತ್ರಿ ಮೇಲೆ ಆ್ಯಕ್ಷನ್ ತಗೋಬೇಕು. ಸರ್, ಇದೊಂಥರ ಹೆಂಗಾಗ್ತಾ ಇದೆ ಗೊತ್ತಾ, ಈಗ ಅಪ್ಪ ಅಮ್ಮನ ಜಗಳದಲ್ಲಿ ಕೂಸು ಬಡವಾಯಿತು ಅನ್ನೋ ಥರ ಎರಡೂ ರಾಷ್ಟ್ರೀಯ ಪಕ್ಷಗಳ ಪ್ರತಿಷ್ಠೆಯಿಂದಾಗಿ ಎಲ್ಲೋ ಒಂದು ಕಡೆ IIT ಈಗ ದಕ್ಕಿರೋದು ಕೂಡ ಒಟ್ಟೋಗುತ್ತೆ ಅನ್ನೋ ಆತಂಕ ಶುರುವಾಗಿದೆ. ನೋಡಿ, ನಾನು ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ ಟು ಮೀಡಿಯಾ ಮತ್ತು ಡ್ಯೂ ರೆಸ್ಪೆಕ್ಟ್ ಟು ಯು, ನಿಮ್ಮ ಬಗ್ಗೆ ಅಪಾರವಾದ ಗೌರವದಿಂದ ಹೇಳ್ತೀನಿ, ಈ ರೀತಿಯ ಕಾಮೆಂಟನ್ನು ನೀವು ಮಾಡಬಾರ್ದಂತ ನಾನು ಭಾಳ ಪ್ಲೀಸ್ ನಾನು ಈ ವಿಷಯದಲ್ಲಿ ಒಂದು ಪಾಯಿಂಟ್ ಕ್ಲಿಯರ್ ಮಾಡ್ತೀನಿ. ನಮ್ದು ಏನು ತಪ್ಪಿದೆ ಅಂತ ನೀವು ಇನ್ನು ನಮ್ಮ ಪಕ್ಷಕ್ಕೆ ಹೇಳ್ತಾ ಇದ್ದೀರಿ. 3 ಹೆಸರನ್ನ ನೀವು ಸಜೆಸ್ಟ್ ಮಾಡಿದ ನಂತರ ಕೇಂದ್ರ ಸರ್ಕಾರ ಒಂದು ತೀರ್ಮಾನ ತೆಗೆದುಕೊಂಡಿದೆ. ಈಗ ನೀವು ಬೆಂಕಿ ಹಚ್ಚುವ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ. ಇದು ಸರಿನಾ? ಇದು ಒಬ್ಬ ಮುಖ್ಯಮಂತ್ರಿಗೆ ಶೋಭಿಸುವಂಥದ್ದು ಇದು? ಇಷ್ಟೇ ನನ್ನ ಪ್ರಶ್ನೆ. ನಾನು ರಾಯಚೂರದ ಮತ್ತು ಹೈದರಾಬಾದ್ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ನಾನು ಮತ್ತು ಭಾರತೀಯ ಜನತಾ ಪಾರ್ಟಿ ಅತ್ಯಂತ ಸಹೃದಯದಿಂದ ಇದ್ದೇವೆ. ನೀವು ಮಾಡಿದ ಕೆಲಸ ಇದು. ಮೊದಲು ನೀವು 3 ಕಳಿಸಿದ್ರೆ ನಿಮ್ಗೆ ಅಷ್ಟೇ ಕಳ್ಕಳಿದ್ರೆ ಒಂದೇ ಕಳಿಸ್ಬಿಡ್ಬೇಕು, ಇದು ಮ್ಯಾಟರ್ ಮುಗಿದು ಹೋಗಿಬಿಡ್ತಿತ್ತು. ಅವತ್ತು 15 ದಿವಸ 20 ದಿವಸದ ನಂತರ ಸ್ಯಾಂಕ್ಷನ್ ಆಗಿ ನೀವು ಒಂದು ಪತ್ರ ಬರೀತೀರಿ, ಬೆಂಕಿ ಹಚ್ಚಕ್ಕೆ ಪ್ರೇರಣೆ ಕೊಡ್ತೀರಿ. ಒಬ್ಬ ಮುಖ್ಯಮಂತ್ರಿಗೆ ಶೋಭಿಸುವಂಥ ಸಂಗತಿನ ಇದು? ರಾಯಚೂರು ಜಿಲ್ಲೆಯ ನಿಮ್ಮ ಪಕ್ಷದ ಧುರೀಣರುಗಳು ಕೂಡ ಆ ವಿಚಾರದಲ್ಲಿ ಸಹಮತ ತೋರಿಸಿದ್ದಾರೆ. ನೋಡಿ, ಆಯಾ ಕ್ಷೇತ್ರದ ಅಭಿವೃದ್ಧಿ, ನಾನು ಆ ಕಾರಣಕ್ಕೇ ಎರಡೂ ರಾಷ್ಟ್ರೀಯ ಪಕ್ಷಗಳು ನಿಮ್ಮ ಪ್ರತಿಷ್ಠೆಯಿಂದಾಗಿ ಸಿಕ್ಕೋದು ಕೈ ತಪ್ಪೋಗುತ್ತೆ ಅನ್ನೋ ಪ್ರಶ್ನೆಯನ್ನು ಕೇಳಿದೆ. ನೋಡಿ, ನಮ್ಮ ಪ್ರತಿಷ್ಠೆ ಏನೂ ಇಲ್ಲ. ನೀವು 3 ಹೆಸರನ್ನ ಸಜೆಸ್ಟ್ ಮಾಡಿದ್ರಿ, ನಾವೇನು ನಿಮಗೆ 3 ಹೆಸರು ಸಜೆಸ್ಟ್ ಹಿಂಗೆ ಮಾಡಿರಿ ಅಂತ ಹೇಳಿರಲಿಲ್ಲ. ಇಡೀ
ಇನ್ ದಿ ಬೆಸ್ಟ್ ವಿಸಿಟರ್ ಆಫ್ ದಿ ಕರ್ನಾಟಕ ಗೌರ್ಮೆಂಟ್ ಅವರು ಸಜೆಸ್ಟ್ ಮಾಡಿದರೆ 3 ಹೆಸರು. ಒಂದು ಕಮಿಟಿ ಬಂತು, ಎಕ್ಸ್ಪರ್ಟ್ ಕಮಿಟಿ. ಅಂದರೆ ಎಲ್ಲ ಒಂದು ಕಡೆ ಈ ಮುಖ್ಯಮಂತ್ರಿ ಅವರಿಗೆ ಧಾರವಾಡಕ್ಕೆ ಬಂದಿದ್ದನ್ನು ಸಹಿಸ್ತಾ ಇಲ್ಲ ಅವರು ಅಂತ ತಾವು ನೋಡಿ. ಮುಖ್ಯಮಂತ್ರಿಗಳಿಗೆ ಏನು ಅಂತಂದರೆ ರಾಜ್ಯ ಅಭಿವೃದ್ಧಿ ಆಗ್ಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಜಗಳ ಹಚ್ಚಿ ರಾಜಕೀಯ ಲಾಭ, ಅಂದರೆ ಮನೆ ಸುಟ್ಟು ಈ ಬಣವಿ ಸುಟ್ಟು ಸಿಗರೇಟ್ ಹಚ್ಚೋದು ಅಥವಾ ಬೀಡಿ ಹಚ್ಚೋದು ಅಂತಾರಲ್ಲ, ಆ ಕೆಲಸ ಮಾಡ್ತಾ ಇದ್ದಾರೆ ಅವರು. ಮೋಸ್ಟ್ ಅನ್ಫಾರ್ಚುನೇಟ್. ಇದಕ್ಕಿಂತ ದುರ್ದೈವ ಮತ್ತೊಂದಿಲ್ಲ. ನೀವು ಒಂದು ರಾಜ್ಯದ ಮುಖ್ಯಮಂತ್ರಿಯಾಗಿ ನೀವು 3 ಹೆಸರನ್ನು ಕೊಟ್ಟು ಆನಂತರ ಜಗಳ ಹಚ್ತೀರಿ. ಒಂದು ಜಿಲ್ಲೆ ಹೈದರಾಬಾದ್ ಕರ್ನಾಟಕಕ್ಕೆ, ಬಾಂಬೆ ಕರ್ನಾಟಕಕ್ಕೆ ಅನ್ಯೋನ್ಯವಾದಂಥ ಸಂಬಂಧ ಇದೆ. ನೀವು ಒಬ್ಬ ಮುಖ್ಯಮಂತ್ರಿಯಾಗಿ ಇಷ್ಟು ಬೇಜವಾಬ್ದಾರಿಯಿಂದ ವರ್ತಿಸ್ತೀರ ನೀವು? ಸರ್, ತಾವೊಂದು ರಾಷ್ಟ್ರೀಯ ಪಕ್ಷದ ರಾಜ್ಯ ಅಧ್ಯಕ್ಷರಾಗಿ ಸಿದ್ದರಾಮಯ್ಯನವ್ರ ಸರ್ಕಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಸಿದ್ದರಾಮಯ್ಯನವ್ರ ಸರ್ಕಾರ ಒಂದು ರೀತಿಯಲ್ಲಿ ಅಸ್ತಿತ್ವದಲ್ಲೇ ಇರಲ್ಲ ಅನ್ನುವಂಥ ರೀತಿಯಲ್ಲಿ ವರ್ತಿಸ್ತಾ ಇದೆ. ಅದು ಯಾವ ಇದರಲ್ಲಿಯೂ ಈ ಫ್ರೀ ಅಕ್ಕಿ ಒಂದು ಕೊಡ್ತಾ ಇದ್ದಾರೆ ಅಂತ ಏನು ಹೇಳ್ತಾ ಇದ್ದಾರೆ, ಅದು ಈಗ 3 kg ಮಾತ್ರ ಮಾಡಿದ್ದಾರೆ. ಮೊದಲು ಯೂನಿಟ್ಗೆ ಆಲ್ಮೋಸ್ಟ್ 6 kg ಸಿಗುತ್ತೆ. ಅದು ಅದರಲ್ಲಿಯೂ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಕೇಂದ್ರ ಸರ್ಕಾರದ ಅನುದಾನ ಬರ್ತದೆ. ಅದನ್ನು ಉಪಯೋಗ ಮಾಡಿಕೊಂಡು ಅಕ್ಕಿ ಹಂಚಿದ್ದೊಂದು ಬಿಟ್ಟರೆ ಇಡೀ ರಾಜ್ಯದಲ್ಲಿ ರಸ್ತೆಗಳು ಸರಿ ಇಲ್ಲ, ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ಮು. ಕುಡಿಯುವ ನೀರಿಗೆ 1954 ರೂಪಾಯಿ ಕೇಂದ್ರ ಸರ್ಕಾರ ಕೊಟ್ಟಿದ್ದು ಕಳೆದ ವರ್ಷದ್ದು 400 ಕೋಟಿ ರೂಪಾಯಿ ಹಾಗೆ ಇದೆ. ಅಹಿಂದ ಅಂತ ಹೇಳ್ತೀರಿ ನೀವು, 4000 ಕೋಟಿ ರೂಪಾಯಿ ಈ ವರ್ಗಗಳಿಗೆ ಕೊಟ್ಟಿದ್ದು ಬಜೆಟ್ನಲ್ಲಿ ಹಾಗೆ ಉಳಿದಿದೆ. SC/ST ಇರುವಂಥ ದುಡ್ಡು ಖರ್ಚು ಮಾಡಲಾರ್ದೆ ಹಾಗೆ ಬಿಡುವಂಗಿಲ್ಲ. ಬಟ್ 4000 crores ಇಟ್ ಈಸ್ ಅನ್ಸ್ಪೆಂಟ್ ಅಮೌಂಟ್ ಇಸ್ ದೇರ್. ಯಾವುದರಲ್ಲಿ ಸರ್ಕಾರ ಕೆಲಸ ಮಾಡ್ತಾ ಇದೆ? ಇನ್ನೇನು ರಾಜ್ಯಾಧ್ಯಕ್ಷ ಅವಧಿಯನ್ನು ತಾವು ಪೂರ್ಣ ಮಾಡೋರಿದ್ದೀರಿ, ಮುಂದೆ ನಿಮ್ಮ ನಡೆ ಏನು ಸರ್? ಏನಾದರೂ ಕೇಂದ್ರ ಸಂಪುಟಕ್ಕೆ ಸೇರಬೇಕು ಅನ್ನೋ ಆಸೆ ಇದೆಯಾ ನಿಮಗೆ? ನೋಡಿ, ನಮ್ಮ ಪಕ್ಷ, ನಾನು ಎಷ್ಟು ಸಾಮಾನ್ಯ ಕುಟುಂಬದಿಂದ ಬಂದವನು ಅಂತಂದರೆ, ನಮಗೆ ಕಾಲೇಜ್ಗೆ ಹೋಗ್ಬೇಕಾದ್ರೆ ಸೈಕಲ್ಲೂ ಇರಲಿಲ್ಲ. 4 ಜನ ಅಣ್ತಮ್ಮರ ಮನೆಯಲ್ಲಿ 2 ಸೈಕಲ್ ನಮಗೆ. ಆ ರೀತಿ ಇದ್ದ ಒಬ್ಬ ವ್ಯಕ್ತಿನ ಈ ಪಕ್ಷ 3 ಸರ್ತಿ MP ಮಾಡಿದೆವು, ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ ಮಾಡಿದೆ, ರಾಜ್ಯ ಅಧ್ಯಕ್ಷ ಮಾಡಿದೆ. ನಮ್ಮ ಪಕ್ಷ ಯಾರು ಕೆಲಸ ಮಾಡ್ತಾರೆ ಅವ್ರನ್ನ ಗುರುತಿಸ್ತದೆ. ಏನು ಮಾಡಬೇಕು ಅನ್ನೋದು ಅವ್ರ ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಪ್ರಹ್ಲಾದ್ ಜೋಶಿ ಅವರೇ, ತಮ್ಮ ಬಿಡುವಿಲ್ಲದ ಕಾರ್ಯಕ್ರಮ ನಡುವೆ ಕೂಡ ಇಷ್ಟು ನಮ್ಮ ಚಾನಲ್ಗೆ ಬಂದು ನಿಮ್ಮ ಅನಿಸಿಕೆಗಳನ್ನ ಮುಕ್ತವಾಗಿ ನಮ್ಮ ಜೊತೆ ಹಂಚ್ಕೊಂಡಿದ್ದೀರಿ. ಧನ್ಯವಾದಗಳು. ನಮಸ್ಕಾರ. ಇದು ಈ ವಾರದ ನೇರ ಮಾತು ಕಾರ್ಯಕ್ರಮ. ಮುಂದಿನ ವಾರ ಮತ್ತೊಬ್ಬ ಗಣ್ಯರೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ನೇರ, ದಿಟ್ಟ, ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.